12 20 ನಿಮಿಷ ತನಕ ನಡೀತೈತಿ. ಇಟ್ಕೊಂಡಿರ್ತಾರ ಆದ್ರೆ ಬೈದು ಬಿಡ್ತಾರಲ್ಲ ಅದಕ್ಕೆ. ಒಟ್ಟು ಇನ್ನೇಗ ಅನ್ನಕ್ಕಿಟ್ಟಾಗ ಸೀಟಿ ಹೊಡಿಲಿಲ್ಲ. ಮತ್ತೇನೈತಿ ಯಾಕೋ ಸೀಟಿ ಹೊಡಿಲಿಲ್ಲ ಅಂತ ಒಂದ್ಸಲ ಎತ್ತಿದ್ನಿ ಸೀಟಿ ಹೊಡಿತು. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹಿಂಗಿದ್ರಿ. ನಾವಂತೂ ಸೂಪರ್ ಆಗದೀವಿ, ನೀವು ಕೂಡ ಹಾಗೆ ಇದ್ದೀರಿ ಅಂದ್ಕೊಂಡು ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡಾಕತ್ತೀನಿ. ಟೈಮ್ 12 ಗಂಟೆ ಆಗಕ್ಕೆ ಬಂದೈತ್ರಿ. 12-15 ನಿಮಿಷ ಕಮ್ಮಿ ಐತಿ. ಈಗ ಸರಿನ ಕರ್ಕೊಂಬರಕ್ಕೆ ಹೋಗಬೇಕು. ದೀಪ ಹೆಂಗೆ ಹಚ್ಚೀನಿ ನೋಡ್ರಿ, ಕ್ಲೇದ ಮ್ಯಾಗ ದೀಪ ಹಚ್ಚೀನಿ. ಅದು ಇಡಕ್ಕೆ ಚಂದ ಅನ್ಸುತ್ತೆ. ಇಲ್ಲಾಂದ್ರೆ ಏನೋ ಒಂದಿಟ್ಟು ಮಳೆ ಬಡ್ದ್ರೆ ಮತ್ತು ಹೊರಗಿಂದ ಮನ್ಯಾಗ ಆಲ್ಮೋಸ್ಟ್ ಎಷ್ಟೋ ತಲ್ಲಿ ಎಲ್ಲ ಬಡ್ದು ಹಾಕಿವಿ ಇಲ್ಲ ಅನ್ನಲ್ಲ. ಅಲ್ಲಿ ಹೊರಗಡೆ ಬಡಿದ್ರೆ ಓನರಂಟಿ ನೋಡಿದ್ರೆ ಮತ್ತೆ ಕಿರಿಕಿರಿ ಮಾಡ್ತಾ ಅಂತೇಳಿ ಹಂಗೆ ಬಿಟ್ಟೀನಿ. ಅದು ಇಷ್ಟು ಕ್ಲೇ ವೇಸ್ಟ್ ಆಗಿತ್ತು. ಎಲ್ಲ ಆಟ ಆಡಿ ಕೆಳಗೆ ಇದನ್ನು ಮಾಡಿದ್ರು. ಎಲ್ಲ ಕೂಡಿಸ್ಕೊಂಡು ನಾನು ಅದಕ್ಕೆ ಈಗ ಸೆಟಪ್ ಮಾಡೀನಿ. ಚಂದ ಅನ್ಸಾತೈತಿ. ಬೀಳಲ್ಲ ಏನಿಲ್ಲ, ಗಟ್ಟಿ ಕುಂದಿರ್ತೀರಿ. ಇನ್ನೂ ಅದು ಏನಾರ ಮಳೆಗಿಳಿ ಬಡ್ದಿದ್ದು ಒಂಚೂರು ಅಳ್ಳಾಡ್ತಿತ್ತು. ಇದು ಉದಿನ ಕಡೆ ಹಿಂಗೆ ಸಿಗ್ಸೋದು, ಈ ಕ್ಲೇದಾಗ ಹಿಂಗೆ ಒತ್ತಿ ಬಿಡೋದು ಥರ ಚಂದ ಅನ್ಸಾತೈತಿ. ಯಾಕಂದ್ರೆ ಅದು ಒಳಗಡೆ ಈಗ ಲೇಟ್ ಆಗೈತಲ್ಲ, ನಾನು ಬಾಕ್ಲ ಮುಚ್ಕೊಂಡು ಸ್ರೀನ ಕರ್ಯಾಕೆ ಹೋಗಿರ್ತೀನಿ. ಬರೋದ್ರಾಗ ಎಲ್ಲ ಒಗಿಸ್ ಸುತ್ತಿಡ್ದು ಇದು ಆದಂಗೆ ಆಗಿರ್ತೈತಿ. ಹಾಗಾಗಿ ಒಂದು ಉದ್ದಿನ ಕಡೆ ಗಿಡದೊಳಗೆ ತುರುಕಿ ಬಂದೀನಿ. ತೆಂಗಿನ ಗಿಡದ ಕಡೆ, ತುಳಸಿ ಗಿಡ ಅಂತಲ್ಲ, ಒಟ್ಟು ಒಂದು ಗಿಡದ ಕಡೆ ತುರುಕಿ ಬಂದೀನಿ. ಇನ್ನೊಂದು ಹೊರಗನ ಹಚ್ಚೀನಿ. ಮೊನ್ನೆ ಸಲ ಹಂಗೆ ಆಗಿತ್ತು ರೀ. ಎಲ್ಲ ಎಲ್ಲ ಬಂದ್ ಮಾಡಿ ಹೋಗಿದ್ನಿ. ಬಾಕ್ಲಾಗಿಲ್ಕಲ ಮುಚ್ಚಿ ಕೇಸಿ ಬರೋದ್ರಾಗ ಉದ್ದಿನ ಕಡ್ಡಿ ವಾಸನೆ ಫುಲ್ಲು ಮನೆ ಗಿಡದಾಗಿತ್ತು. ಒಟ್ಟು ಮನ್ಯಾಗ ನನಗೆ ಸಂಕಟ ಆಕತ್ಬಿಡ್ತು. ಆ ಥರ ವಾಸನೆ ಇದಾಗಿತ್ತು. ಈಗ ಸ್ರೀನ ಕರ್ಕೊಂಬರಕ್ಕೆ ರೆಡಿ ಆಗೀನಿ. ಬರ್ರಿ ಹೋಗಿ ಬರೋಣಂತ. ಅಮ್ಮ ಸ್ರೀನ ಕರ್ಯಾಕಂತೂ ಹೊಂಟೀನಿ ರೀ. ಚೂರು ಇವತ್ತೊಂದು 10 ನಿಮಿಷ ಲೇಟ್ ಆಯಿತು. ಅಂದ್ರೆ 11:45 ಮನೆಗೆ ಬಿಡ್ತಿದ್ನಿ. ಓಮನು ಇದ್ದಿಲ್ಲಲ್ಲ, ವಿಡಿಯೋ ಮಾಡ್ಕೋತಾ ಒಂಚೂರು ಹೆಸ್ರು ಕಾಳನ್ನು ಕುದಿಯಕ್ಕೆ ಇಟ್ಟಿದ್ನಿ. ಸಿಟ್ಟಿ ಹೊಡೆದಿಂದಾನೆ ಹೊರಗಡೆ ಬಂದ್ರಾತಂತೇಳಿ ನಡೀತೈತ್ರಿ. 12-20 ನಿಮಿಷ ತನಕ ನಡೀತೈತಿ. ಇಟ್ಕೊಂಡಿರ್ತಾರೆ ಆದ್ರೆ ಬೈದು ಬಿಡ್ತಾರಲ್ಲ ಅದಕ್ಕೋಸ್ಕರ ಕರೆಕ್ಟ್ ಟೈಮಿಗೆ ಹೋಗೋದು. ಅದ್ರಾಗ ಇವತ್ತು ಅಡುಗೆ ಏನೂ ಮಾಡಿಲ್ಲ ರೀ, ಅನ್ನನೂ ಮಾಡಿಲ್ಲ. ಹೆಸರು ಕಾಳು ಕುದಿಸಿದ್ನಿ. ಬಂದು ಕುಕ್ಕರ್ ಖಾಲಿ ಮಾಡಿ ಅದ್ರೊಳಗನೆ ನಾನು ಅನ್ನಕ್ಕೆ ಇಡ್ಬೇಕು ನೋಡ್ರಿ. ಮುಂಗ್ಲಿ ನೋಡ್ರಿ ಬಂತು ಶ್ರೀ ಸಾಲಿ. ಚರ್ಚ್ ಏನು ಕಾಣಕತ್ತೈತಲ್ಲ ಆ ಕಡೆ ಹಿಂದ್ಗಡೆ ಐತಿ. ಅಮ್ಮ ಪೂರ್ತಿ ವಿಡಿಯೋ ಮಾಡಿಲ್ರಿ ನಾ. ರಸ್ತೆ ಅದೆಷ್ಟು ದೂರ ಐತೆ ಅಂತೇಳಿ ಚೂರು ಕಟ್ ಮಾಡ್ಕೋತಾ ಬಂದೀನಿ. ಒಬ್ಬರು ಕಾಣಕತ್ತಿಲ್ಲ. ಶ್ರೀ ಸಾಲಿಯರು ಎಲ್ಲರೂ ಮಕ್ಕಳನ್ನ ಕರ್ಕೊಂಬರತ್ತಾರ. ಎಲ್ಲರೂ ಅಡ್ವಾನ್ಸ್ ಬಂದು ನಿಂತಾರ. ನಾ ಈಗ ಹೊಂಟೀನಿ ನೋಡ್ರಿ. ನಾನು ಅಡ್ವಾನ್ಸೇ ಬರ್ತಿದ್ನಿ, ಇವತ್ತಾಗಿಲ್ಲ. ಕರ್ಕೊಂಬರಾಕತ್ತಾರ ಮಕ್ಕಳನ್ನ. ಓಕೆ ರೀ ಫ್ರೆಂಡ್ಸ, ಆಮೇಲೆ ಸಿಗೋಣ. ಬಾಯ್. ಪಲ್ಯ ಮಾಡೀನಿ. ನನ್ನ ನಾವಂತರ ಕೇಳಿದ್ರೆ ಏನು ಹೇಳ್ತೀರೇನೋ ಗೊತ್ತಿಲ್ಲ ರೀ ಫ್ರೆಂಡ್ಸ. ಇಲ್ಲಿ ನೋಡ್ರಿ, ಏನು ನಾನು ಕುಕ್ಕರ್ ಆಗಲೇ ಬ್ಯಾಳೆ ಇದಕ್ಕೆ ಹೆಸರು ಕಾಳು ಕುದಿಸೀನಿ ಅಂತ ಹೇಳಿದ್ನಲ್ಲ, ಕುದಿಸೀನಿ. ಅದು ಏನಾರ ಒಂಚೂರು ಸೊಟ್ಟಿ ಗಿಟ್ಟಿ ತಿಕ್ಕೊಂಡಿತ್ತೋ ಏನೋ ಗೊತ್ತಿಲ್ಲರಿಪ್ಪ. ಒಟ್ಟು ಇನ್ನೇಗ ಅನ್ನಕ್ಕಿಟ್ಟಾಗ ಸೀಟಿ ಹೊಡಿಲಿಲ್ಲ. ಮತ್ತೇನೈತಿ ಯಾಕೋ ಸೀಟಿ ಹೊಡಿಲಿಲ್ಲ ಅಂತ ಒಂದ್ಸಲ ಎತ್ತಿದ್ನಿ ಸೀಟಿ ಹೊಡಿತು. ನೆಕ್ಸ್ಟ್ 2ನೇ ಸೀಟಿ ಹೊಡ್ಯೋ ಟೈಮ್ದಾಗ ಏನೈತಿ ಅಲ್ರಿ, ಎಲ್ಲ ನೀರು ಕೆಳಗೆ ರೀ ಕಾಣಿಸ್ತಾವಲ್ಲ. ಇಷ್ಟಕ್ಕೊಂದು ಗಂಜಿ ಇದು ಬೊಗನ ಕುಡಿಯಂಗಾಗಿದ್ರು ಕುಡಿಯೋಕೆ ನಂಗೆ ಭಾಳಷ್ಟು ಗಂಜಿ ಖರೆ ಆಗಲ್ಲಲ್ಲ. ಇಷ್ಟು ಎಲ್ಲ ನೀರು ಚೆಲ್ಲಿದ್ವು. ಇದು ಎಲ್ಲ ಪೂರ್ತಿ ತುಂಬಿತ್ತು. ಈಗ ಅದನ್ನು ತೆಗ್ದಿನ ತಿಕ್ಕಿದ್ರಂತೇಳಿ ಎಲ್ಲ ಕಡೆ ನೀರು ನೋಡ್ರಿ ಸಿಡ್ದೈತೆ. ಅನ್ನ ಮಾಡಿದ್ದು ಒರೆಸ್ಕೊಳಕ್ಕೆ ಮತ್ತೆ ಬ್ಯಾಸ್ರಿ. ಈಗ ಹೆಸ್ರು ಕಾಳು ಪಲ್ಯ ಮಾಡೀನಿ. ಈ ಕಡೆ ಏನೈತಿ ಟಮಾಟಿ ಸಾರು ಮಾಡಾಕತ್ತೀನಿ. ಸಾರು ಡೈಲಿ ಯಾವ ಥರ ಸಾರು ಮಾಡಬೇಕು, ಯಾವ ಸಾರು ಮಾಡಬೇಕು ಒಂಥರ ಬ್ಯಾಸ್ರದಂಗೆ ಆಗ್ತೈತಿ ರೀ ನನಗರ. ಕರಿಬೇವು, ಕೊತ್ತಂಬರಿ, ಟಮಾಟಿ, ಬೆಳ್ಳುಳ್ಳಿ, ಜೀರಿಗೆ, ಸಾಸ್ಮಿ, ಉಪ್ಪು, ಅರಶಿನ, ಮಸಾಲೆ, ಖಾರ ಎಲ್ಲನೂ ಹಾಕಿನಿ. ಈಗ ಒಂಚೂರು ಮಗಸ್ಕೊಂಡಿದ್ದಾತು. ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋನು. ಟಮಾಟಿ ಸಾರು ಹಾಗೇನು ಜಾಸ್ತಿ ಗಟ್ಟಿ ಒಳಗೆ ಮಾಡ್ಬೋದು, ಸ್ವಲ್ಪ ನೀರೊಳಗೆ ಮಾಡ್ಬೋದು.
ಇಲ್ಲ ಅಂದ್ರೆ ಶೇಂಗಾ ಒಂದು ಚೂರೆ ಶೇಂಗಾದ ಪುಡಿ ಹಾಕಿ ಮಾಡ್ಬೋದು, ಇಲ್ಲ ಅಂದ್ರೆ ಕಡ್ಲಿ ಹಿಟ್ಟು ಹಚ್ಚಿ ಮಾಡ್ಬೋದು. ನಾನು ಈ ಸದ್ಯಕ್ಕೆ ನನಗೆ ಯಾವ ಥರ ತಿನ್ಬೇಕು ಅನ್ಸಾತೈತಪ್ಪ ಅಂದ್ರೆ ಅನ್ನನೂ ಒಂದು ಚೂರು ಮೆತ್ತಗೆ ಮಾಡಿ ನೀರು ಜಾಸ್ತಿ ಇಟ್ಟೀನಿ. ಅದಕ್ಕೆ ಅದು ಏನೋ ಕುಂತಿತ್ತೋ ಏನೋ ಗೊತ್ತಿಲ್ಲ, ಹೆಸ್ರು ಕಾಳಿಂದು ಜಾಸ್ತಿ ಇಟ್ರೂ ಮೆತ್ತಗೆ ಕಿತ್ತು ಹಿಂಗೆ ಹೊರಗೆ ಬರ್ತಿದ್ದಿಲ್ಲ ನೀರು. ನಾನೇ ಅನ್ನ ಮೆತ್ತಗೆ ಅಲ್ಲಿ ಟಮಾಟಿ ಸಾರು ಜೊತೆಗೆ ಅಂತೇಳಿ ಮೆತ್ತಗೆ ಮಾಡಕ್ಕೆ ನೋಡಿದ್ನಿ, ಅದಕ್ಕೆ ಹಸಿರು ಕುಂತಿತ್ತೋ ಏನೋ ಒಟ್ಟು ಸೀಟಿ ಹೊಡಿಲಿಲ್ಲ. ಒಮ್ಮೆ ನಾನು ಎತ್ತನ ಜಾಸ್ತಿ ಸೀಟಿ ಹೊಡೆದಕ್ಕೆ ಎಲ್ಲ ನೀರು ಹೊರಗೆ ಚೆಲ್ಲಿದ್ವು. ಇನ್ನೊಂದಿಷ್ಟು ನೀರು ಹಾಕಿದ್ರೆ ಇವತ್ತು ಇದಕ್ಕೇನಾಗಲ್ಲ, ಹಿಂಗೆ ಸಿಂಪಲ್ ಸಾರು ಮಾಡಿಬಿಡ್ತೀನಿ ರೀ, ಭಾರಿ ಟೇಸ್ಟ್ ಅನಿಸುತ್ತೆ. ಇದೆಲ್ಲ ಮಾಡಿ ಊಟ ಮಾಡಿ ಆಮೇಲೆ ಸಿಗೋಣಂತ, ಬಾಯ್. ನೋಡ್ರಿ ಈಗ ಎಲ್ಲ ಬಾಂಡೆ ಸಾಮಾನು ಎಲ್ಲ ತಿಕ್ಕಾಳ್ರಿ ನೋಡಿ, ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಾಗಿ ನೀಟಾಗಿ ಮಾಡಿಟ್ಟಾಳ. ಸ್ವಲ್ಪ ಯಾಕೋ ಸಿಟ್ಕೊಂಡಂಗೆ ಅದಾರ, ಅಲ್ಲಿ ಕುಂತಾರ. ನಾ ಹೇಳಿದೆ ಸ್ವಲ್ಪ ಏನರ ಮಾಡಿ ಅಡ್ಗೆ ಅಂತಂದು ಸರಿಯಾಗಿ ಬೇರೆದು ಏನರ ಸ್ಪೆಷಲ್ ಮಾಡು ಅಂತಂದೆ, ಸಿಟ್ಕೊಂಡು ಕುಂತಾಳ್ರಿ. ಹೋಗಿ ಒಂದು ಸ್ವಲ್ಪ ವಿಡಿಯೋ ಮಾಡಂದ್ಲೆ ನಾ ವಿಡಿಯೋ ಮಾಡ್ಲಾರಕ್ಕೆ ಸಿಟ್ಕೊಂಡಳ್ರಿ. ಹಾಂ ನಾ ಮಾಡ್ತಿದ್ದಿಲ್ಲ ಏನರ, ನೀವು ಮಾಡ್ಬೇಕಿಲ್ಲ ಏನರ ವಿಡಿಯೋ ಮಾಡ್ತಿದ್ನಿಲ್ಲ. ನಾ ಏನು ಮಾಡ್ಲಂದಿ, ನಾನು ಮಾಡ್ತಿದ್ನಿಲ್ಲ, ನೀ ಯಾಕೆ ಮಾಡಲಿಲ್ಲ ಹೇಳು. ರೊಟ್ಟಿ ಮಾಡ ಮುಂದಾಗ ಬಂದು ಮಾಡಿ ಮಾಡೋದು ಎಲ್ಲ ತಗೊಂಡ್ರೆ ಚಂದ. ಅದು ಸ್ವಲ್ಪ ಬಿಜಿ ಏನ್ ಮಾಡ್ತೀಯ ಕೆಲ್ಸದಿಂದ ಬಂದ್ಬಿಟ್ಟು ಏನ್ ಮಾಡ್ತೀಯ? ಏನು ಮಾಡಲಿ ಅಲ್ಲ, ಕೆಲಸದ ಮತ್ತೆ ಹೈರಾಣಾಗಿ ಬಂದಿರ್ತೀನಿ. ಬಂದ್ಗಳ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಅದನ್ನ ಬಂದ್ಗಳ ಚಲೋ ಮಾಡಿಬಿಡ್ತೀವಿ. ಅದನ್ನ ರೆಸ್ಟ್ ಅಲ್ಲ, ಹೆಂಗ ಮುಕ್ಕೊಂಡು ರೆಸ್ಟ್ ಮಾಡ್ಬೇಕು. ನೀನು ವಿಡಿಯೋ ಮುಕ್ಕೊಂಡು ರೆಸ್ಟ್ ಮಾಡೋಣ ನಾ ಒಪ್ಕೋತೀನಿ. ಬಂದ್ಬಿಟ್ರೆ ಒಟ್ಟು ಮೊಬೈಲ್ ಹಿಡಿದು ಕುಂತ್ ಬಿಡುದು, ಅದಕ್ಕೆ ರೆಸ್ಟ್ ಅಂತಾರೆ ಯಾರು? ಮತ್ತೆ ಏನ್ ಮಾಡ ಅಲ್ಲ, ಸ್ವಲ್ಪ ಹೆಂಗ್ ಸುಮ್ ಕುಂದಿರ್ತೀವಿ. ನಮ್ ಪ್ರಕಾರ ರೆಸ್ಟ್ ಅಂದ್ರೆ ಹೆಂಗ ಮುಕ್ಕೋಬೇಕು, ಇರ್ಲಿಕ್ಕ ಆರಾಮ್ ಕುಂದಿರ್ಬೇಕು, ಅದಕ್ಕೆ ರೆಸ್ಟ್ ಅಂತಾರ. ನೀವ್ ಎಷ್ಟ ಕಂಟಿನ್ಯೂ ಒಟ್ಟ ಮೊಬೈಲ್ ಮುಂಜಾನೆ 8:30 ಸುಮಾರಿಗೆ ಹೋಗಿರ್ತೀನಿ, ಒಳ್ಳೆ 7ಕ್ಕೆ ಬರ್ತೀನಿ. ನಾನು ಒಂದ್ ಸ್ವಲ್ಪ ಹೊರಗೆ ಹೋಗಿರ್ತೀನಿ, ಬರತಾನೆ 7:30 ಆಗುತ್ತ. ಚೂಡಾದ ಏನ್ರ ಮಾಡಿರ್ತೀನಿ, ಕುಂತ್ ತಿಂತೀರಿ. ಅಲ್ಲಿಂದ ಬಂದ್ಬಿಟ್ಟೆ ನಾ ರೊಟ್ಟಿ ಮಾಡ್ತಿರ್ತೀನಿ, ಹುಡುಗರು ಅಂತಿ ಏನ್ರ ನೋಡ್ಕೋತ ಆಡ್ತಿರ್ತಾರ, ಅದ್ರ ಮ್ಯಾಗ ಅವ್ರಿಗೆ ಮುಣಿಸ್ತೀನಿ. ಅಲ್ಲ ನೀ ಇದನ್ನ ಹಚ್ಚಿ ವಿಡಿಯೋ ಮಾಡೋಕ್ ಬರ್ತಿಲ್ಲ? ಏನ್ ಹಚ್ಚಿ ನಾ ಕೈ ಹಿಡ್ದ ಮಾಡ್ಬೇಕು. ಟ್ರೈಪಾಡ್ ತಂದು ತೋರ್ಸ್ಲದ ಹೆಂಗದಂತ ತಂದು ತೋರ್ಸ್ಲಿ. ಬರ್ತೈತೆ ಅದು ಬೇಕಾದ್ರೆ ಹೆಂಗ್ ಬರ್ತದ? ನಟ್ಟ ಇಲ್ಲ ಅದ್ರಂದು ಹೋಗುದಿಲ್ಲ. ಮತ್ತೆ ಅಂತಂದ್ರೆ 3 ಅವಶ್ಯಕತೆ ಇದ್ದಾಗ ಬಿಟ್ಟು ಇರ್ಲಾರ್ದಾಗ ಈಗ ವಿಡಿಯೋ ಮಾಡಿ ಏನು ಉಪಯೋಗ? ಮಾಡ್ಬೇಕಿತ್ತು. ಹೌದು ಶ್ರೀ ಯಾರು ತಪ್ಪಾಯ್ತಪ್ಪ? ನೀನಂತೂ ಚಂದ ನೀನು ಓದೋದು ಬೇಡ, ಬರೀದ್ ಬೇಡ, ಹುಟ್ ಅಂತೇಳಿ ಏನಾರ ನನ್ನ ಹಟ್ ಏನು ಹಂಗಂದ್ರೆ ಏನು? ಹಟ್ಪಾಗಲ್ಲ ಹಂಗಂದ್ರೆ ಇದನ್ನ ಜಗ್ಗು ಇವು ಚಂದ ಕಾಣವಲ್ದಲ್ಲ. ಇದು ಮೊನ್ನೆ ಇದನ್ನ ಲವಜಿಗ್ಯಾನ, ಈಗ ಇದನ್ನ ಸೊಳ್ಳೆ ಬರಬಾರ್ದಂತ ಏನೇನ ಮಾಡಿದ್ವಿ, ಎಲ್ಲ ಮಳೆ ನೀಕಿತ್ತಿದ್ದಿ. ಈಗ ಇದನ್ನ ಜಗ್ ಪೂರ ಇದನ್ನ ಮಾಡಿಬಿಡು. ಒಬ್ಬರು ನಾನು ಮಾತು ಕೇಳ್ತೀರ ಹೇಳ್ಬಿಡ್ರು, ನಂಗೆ ಏನೂ ಬೇಕಾಗಿಲ್ಲ, ಮನೆ ಬಿಟ್ಟು ಹೋಗ್ತೀನಿ. ನೋಡಕತ್ತಿ ಎಲ್ಲ ಇಲ್ಲೇ ಇರು. ಅವಾಗ ವೆರಿ ಗುಡ್ ಗುಡ್ ಬಾಯ್. ನೀ ಮಾಡಾಕ್ತಿದ್ ಭಾಳ ಚಂದ ಐತಿ. ಹಾಕು ಸೀದಾ ಹಾಕು, ಗಜ ಬಿತ್ತವಳು. 1 2 ಬಿತ್ತು. ಜೈ ಶ್ರೀರಾಮ್. ವಿಡಿಯೋ ಮಾಡಿ ಯೂಟ್ಯೂಬ್ ಮಾಡಿ ನಾವು ಎಲ್ಲ ರೊಕ್ಕದ ನಾನೇ ಉಪಯೋಗಿಸ್ತೀನ, ದುಡ್ಡು ನಾನೇ ತಗೊಂಡಿನ. ಏನಾರನ ಇಲ್ಲ ಚಾನಲ್ ಬಂದ್ ಮಾಡ್ಬಿಡೋದು. ಎಷ್ಟು ದಿನ ನಾನು ಅದನ್ನ ಕೇಳಿ ಅದಕ್ಕೆ ಬಂದ್ ಮಾಡೋಣ ಅಂತೆಲ್ಲ ಬಂದ್ ಮಾಡು. ನಾ ಅದನ್ನೇನು ಹೇಳಂಗಿಲ್ಲ. ನೀವು ವಿಡಿಯೋರ ಮಾಡಿ ನಂದರ ಬರ್ಲಿಕ್ಕೆ ಸುಮ್ಕೊಂಡ್ರು ಬರಲ್ಲ ಅಂದ್ರೆ ತೆಗೆದು ಹಾಕ್ಬೋಗಣ್ಣ. ಅದನ್ನ ತಗೋಬೇಡಲ್ಲಿ ಹೊರಡು. ಆಯ್ತು, ಈಗ ಏನು ಸಾಕು, ಸಿಟ್ ಮಾಡ್ಕೋಬೇಡ. ನಾಳೆ ಬಂದ್ಗಳನ್ನ ವಿಡಿಯೋ ಮಾಡ್ತೀನಿ, ಚಲೋ ಮಾಡ್ತೀನಿ. ಬಂಧುಗಳನ್ನ ವಿಡಿಯೋ ಮಾಡೋದಲ್ಲ, ಅವಶ್ಯಕತೆ ಇದ್ದಾಗ ವಿಡಿಯೋ ಮಾಡ್ಬೇಕು. ಆಯ್ತು, ನೀ ಯಾವಾಗಂತ ಯಾವಾಗ. ಆಯ್ತು, ಸ್ವಲ್ಪ ಬೇಸರ ಐತೆ, ಬಂದ್ರೆ ಒಂದು 5 ನಿಮಿಷ ಕುಂದ್ರಾಕ್ ಕೊಡು ನನಗೆ ಸ್ವಲ್ಪ. ನೋಡು, ನಿನ್ ಪ್ರಾಬ್ಲಮ್ ಏನು?
ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾ ಹೇಳ್ತೀನಿ ನಮ್ಮ ಮನೆಯವ್ರ ಪ್ರಾಬ್ಲಮ್ ಏನಂತ ಹೇಳಿ. ಶ್ರೀ ವಿಡಿಯೋ ಮಾಡತ್ತಿದ್ದಿ ನೀಟಿರ್ಕೊಂಡು ಏನು ಬರ್ತಾರಲ್ಲ ಸಂಜೆ ಮೇಲೆ ಅಂತ ಅವ್ರದ್ದು ಹೌದು, ಅವ್ರು ಡ್ಯೂಟಿ ಮಾಡ್ತಾರ, ಕಷ್ಟ ಆಗುತ್ತಾ, ಕೆಲಸ ಭಾಳ ಇರ್ತೈತಿ, ಅದು ಬೇರೆ. ಮತ್ತೆ ನನಗೆ 2 ಹುಡುಗರನ್ನ ಕರ್ಕೊಂಡು ನನಗೆ ಮನೆ ಬೇಸರ ಆಗಲ್ಲ. ನಾನು ಬಂದ್ಬಿಟ್ಟೆ ಅಡ್ಗೆ ಗಿಡ್ಗಿ ಮಾಡಿ ಒಂದು ಸ್ವಲ್ಪ ರೊಟ್ಟಿ ಗಿಟ್ಟಿ ಮಾಡಿಂದ ಹಾಲದೆಲ್ಲ ಹಾಕಿ ಒಂಚೂರು ಕುದಿ ಆದಂಗಾಗಿರ್ತೈತ್ರಿ. ನಾ ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ, ಸ್ವಲ್ಪ ನಾ ಏನು ಮಧ್ಯಾಹ್ನ ಓದಿಸಿರ್ತೀನಿ ಅದನ್ನ ಸ್ವಲ್ಪ ವಾಪಸ್ ತಗೋ ನೋಡು, ಅವು ಏನು ಇವಾಗ ಸಾಲಾಗ ಏನು ಕಳಿಸ್ಯಾರ ಅದನ್ನ ಮಾತಾಡು ಅಂತ ನಾ ಹೇಳಿರ್ತೀನಿ. ನಾ ಹೋಗೋ ಮುಂದಾಗ ಇವ್ರನ್ನ ಕರ್ಕೊಂಡು ಹೋಗ್ಬಿಡು. ನೀ ಬಿಟ್ಟು ಹೋದ್ರೆ ತಾನೇನ ಹೊರಗೆ ಹೊಂಟಿದ್ನು ಅಂದ್ರೆ ಇದು ಸ್ವಲ್ಪ ಹೊರಗೆ ಬರ್ತಾರ ಕರ್ಕೊಂಡೋಗಿ ಗಾಡಿ ಮ್ಯಾಗ. ಇಬ್ರು ನಿಂದಿರ್ತಾರನ ಅಲ್ಲಿ, ಇಬ್ರು ಓಡಾಡ್ತಾರ ಅವರು, ಅಲ್ಲಿ ಮಾತು ಕೇಳ್ತಾರನ ಅವರು. ಮನ್ಯಾಗ ಬಿಟ್ಟೋಗದಾರಿ ಮನ್ಯಾಗ ಇಟ್ಕೊಂಡ್ರ ಅಲ್ಲಿ ಇರ್ಲಿಕ್ಕಂದ್ರೆ ಮನ್ಯಾಗ ಇರ್ತಾರನ ಅವ್ರು ಆತಾರ ಬಾಕಿ ಬಿಡ್ತಾರೆ. ಹಂಗಾತ ನಾ ಹೊರಗೆ ಹೋಗೋ ಮುಂದಾಗ ನಾನು ಜೋಡಿ ಕಳ್ಸುದು. ನಾನು ಹೊರಗೆ ಕರ್ಕೊಂಡು ಹೋದ್ರು ಪ್ರಾಬ್ಲಮ್ ಇಲ್ಲ, ನಾ ರೋಡಿನ ಮೇಲೆ ಆಡಾಕ್ ಕರ್ಕೊಂಡು ಹೋದ್ರು ಪ್ರಾಬ್ಲಮ್ ಇಲ್ಲ, ಮನ್ಯಾಗಿದ್ದಾಗ ಕುಂತ್ಕೊಂಡು ಅವ್ರ ಇಬ್ಬರು ನಿಂತಿದ್ರು ಪ್ರಾಬ್ಲಮ್ ಇಲ್ಲ. ನಿನಗೆ ಎಲ್ಲಿದ್ರು ಪ್ರಾಬ್ಲಮ್, ನಿನಗಾಗಲ್ಲ. ಇದು ಹೆಂಗ ನೀನು ಮಾತು ಕೇಳ್ತಾರ, ನನಗೆ ಏನೂ ಕೇಳೋದೇ ಇಲ್ಲ. ಏಮ ನೋಡಿಲ್ಲ ಇದಂತರ ಕೇಳೋದೇ ಇಲ್ಲ. ಇದು ಹೆಂಗ 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 ಹಂಗ ಅನ್ಕೋತ ಎಷ್ಟು ದಿನ ಹಂಗೆ ಇದು ಆಗೋದಲ್ಲ. ಮತ್ತೆ ನಿಂದು ರೂಢಿ ಬೇಡ ಅವ್ರಿಗೆ. ಕೇಳ್ತಾರ, ಸಣ್ಣವ್ರು ಆತರ ಇನ್ನೂ ಗೊತ್ತಾಗಲ್ಲ ಅವ್ರಿಗೆ. ನೀನ್ ಹಿಡ್ಕೊಳ್ಳೋದು ಹೇಳಕತ್ತೀನ ಒಂದು ತಾಸರ ರೊಟ್ಟಿ ಮಾಡಿದಾಗ ಭಾಳ ಕುದಿ ಆಗಿರ್ತದ. ಒಂದ್ ಸ್ವಲ್ಪ ಇದ್ರ ರಚಿತರ ಕಡೆ ಗಾಳಿಗೆ ಆರಾಮ ಬರ್ತೀನಿ ಅಂದ್ರೆ ಅವಾಗನು ಒಟ್ಟು ಬೆನ್ನ ಹಚ್ಚದೆ ನನಗೆ. ಅವರು ನಿನಗೆ ಭಾಳ ಇಷ್ಟ. ಜಲ್ದಿ ಸಾಲಿಗೆ ಯಾಕೆ ಹಾಕ್ಬೇಕು ನೀ ಹಂಗಾರ ನರ್ಸರಿಗೆ ಸುಮ್ಮನೆ ಕಲಿತೀವಿ ರೊಕ್ಕ ಹಾಳು ಮಾಡಕ. ತಾಯಂದ್ರಿಗೆ ಭಾಳ ಇಷ್ಟಪಡ್ತಾರ ಆ ಕಲಿಯೋದನ್ನ ಎಲ್ಲಾ ಕುಡಿದ 2 ತಾಸನು ಆಗಲ್ಲ. ತಿಂಗಳ 1500 ರೂಪಾಯಿ ಒಂದು ಸಾಲಿಗೆ. ಏಮೋ ಶ್ರೀ ನೀರು ಕೊಡಪ್ಪ ತಮ್ಮ. ಅದ ನೋಡಲ್ಲಿ ತುಂಬಿಟ್ಟಿದ್ದ ನೋಡಿ ಸರಿ ಗುಂಡಿಗೆ ಮ್ಯಾಕ್ ಕೊಡೋಗು, ನೀರು ಎದ್ ಕೊಡೋಗು. ಯಾಕೆ ಕೇಳಿಲ್ ಕಿವಿ? ಕೊಡಂತವಾಗ ಇಲ್ಲ ನೀ ಹಿಡ್ಕೊಳ್ಳೋದು. ಶ್ರೀನು ನಮ್ ಭಾಳ ಮಾತಾಡಕ್ತಾನ್ರಿ. ಈಗ ಹಾಸ್ಟೆಲ್ಗೆ ಹಾಕಿಬಿಡ್ತಾನೆ ಕಡೆ ಸಾಕಾಯ್ತು. ಶ್ರೀ ನೀ ಹಾಸ್ಟೆಲ್ಗೆ ಹೋಗ್ಬಿಡಕತ್ತಿ. ಹಾಸ್ಟೆಲ್ಗೆ ಅಲ್ಲ ಮರ, ಇಲ್ಲೇ ಇದ್ದ ಸಾರಿ ಕಲ್ಸಕ್ ತಯಾರಿಲ್ಲ. ಸರಿ ಆಯ್ತಾಯ್ತು. ನಿದ್ದೆ ಬಂತು ನನಗೆ. ನೀನೇನು ಬೆಳತ ನಿದ್ದೆ ಇಲ್ಲ, ಬರೀ ಇದೇ ಆಗೈತಿ. ಸರಿ ಇವತ್ತರ ಜಲ್ದಿ ಮುಕ್ಕೊಂಡು ಸರಿ ಆಯ್ತಾ? ಏನು ಸೆಟ್ ಔಟ್ ಆತ? ಈಗ ಮಾಡಾಕತ್ತ ಕಾಣ್ತಿಲ್ಲ ನಿಮ್ಮ ಮಮ್ಮಿಯಲ್ಲಿ. ಸುಮ್ಕೊಂತಾರೆ ಚಲೋ ಆತಿಲ್ಲ. ಈಗ ಮೂವರಿಗೆ ಮಾಡ್ದ ಗಜ್ ಬಿಡ್ತೋಡು. ಹೊಡಿ ಅಂತ ಹೊಡಿವ. ಮತ್ತ ಇದನ್ನ ಜಾಡ್ಸಿ ಬೀಸಿ ಒಗ್ಯದ್ರಿ. ಇದನ್ನ ಯಾವುದು ಎಷ್ಟು ದಿನ ಆಗ್ತದ ಮಾಡಿ ಅಂತೇಳಿ ಬೀಸಿ ಒಗ್ಯದ. ಇದನ್ನ ಮಾಡಕ್ ಮತ್ತೆ ಅದನ್ನ ಎದಕ್ಕೆ ಇಟ್ಟು ಅರ್ಧ ಮುರ್ದ ಹೊಲಕ್ಕೆ ನಾ ಕೌದಿ ಹೆಚ್ಚಿನ್ರಿ ಇದನ್ನ. ಸರಿ ಒಂದಿನ ಒಂದಿಷ್ಟು ಹೊಲ್ದಿನಿ, ಇವತ್ತೊಂದಿನ ಒಂದಿಷ್ಟು ಹೊಲ್ದಿನಿ. ಇದನ್ನ ಹಾಸಿಗೆ ತಮಗ್ ಕಚ್ಚಿ ಪಿಚ್ಚಿ ಮಾಡ್ಯಾರ. ಸ್ವಲ್ಪ ಎತ್ತಿಡು ಅಂದ್ರೆ ಇದು ಕಚ್ಚಿ ಪಿಚ್ಚಿ ಆಗುತ್ತಲ್ಲ, ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಹಾಸಿಗೆ ಎತ್ತಿಡ್ಬೇಕಾದ್ರೆ ಅವ್ರು ಅನ್ನೋದು ಒಗದು ಬಿಡ ಕಡಿ ಮಾಡ್ಲಿಕ್ಕಂದ್ರ ಯಾಕೆ ಇಡ್ಬೇಕು ಇದನ್ನ? ಪಟ್ ಹೊಲ್ದು ಬಿಡ್ಬೇಕು. ಏಸು ವರ್ಷ ಗಂಟ್ಲೆ ಹೊಲಿತೀಯ ನಂಗ? ಹೊಲೆ ಕಾಲಿಕರ್ ಯಾಕೆ ಹಚ್ಚೋಕ್ ಸುಮ್ಮ? ನೋಡ್ದೆ ಶ್ರೀ, ನೋಡ ನಾ ಏನೋ ಕೆಲಸ ಮಾಡಲ್ಲ. ಏನು ಮಾಡ್ತಾ ಶ್ರೀ? ಏನು ಮಾಡ್ತಾ ಹೇಳ? ನಿಮ್ಮ ಮಮ್ಮಿ ಏನು ಕೆಲಸ ಮಾಡ್ತಾ ಹೇಳ? ಏನು ಮಾಡ್ತಾ ಹೇಳ? ನಾ ಏನು ಮಾಡಲ್ಲ. ಹೌದಲ್ಲ, ಈಗ ಗೊತ್ತಲ್ಲ. ನಾ ಏನು ಮಾಡಲ್ಲ ಕೆಲಸ. ಬಟ್ಟೆ ಎಳ್ಗಿತಾರ, ಬಾಂಡೆ ತಿಕ್ತಾರ. ಊಟ ಯಾರು ಮಾಡ್ತಾರ? ಊಟ ಯಾರು ಮಾಡಿಸ್ತಾರ? ಅಲ್ಲ ಮಾಡ್ತಾರ ಯಾರು? ಊಟ ಯಾರು ಮಾಡ್ತಾರ? ನಿಮ್ಮ ಮಮ್ಮಿ ಊಟ ಮಾಡಲ್ಲ? ಬರೀ ಊಟ ಮಾಡ್ತಾ ಕೂರ್ತಾ ಇಲ್ಲ? ಹಾಂ ಶ್ರೀ ಹೇಳ. ಮಮ್ಮಿ ಊಟ ಮಾಡ್ತಾಳೆ ಸುಮ್ಮ ಕೂರ್ತಾ ಇಲ್ಲ? ಒಟ್ಟ ಏನು ಕೆಲಸ ಮಾಡಲ್ಲ? ಚಲೋ ಆಗ್ತದಲ್ಲ, ನೀ ಬರೀ ಹೊಡಿತಿ. ಬೇಡ. ನಿಮ್ ತಮ್ಮ ನೋಡಿ ಹಂಗಂತಾನ.
ಬಬ್ಲು ಬಬ್ಲು ಎಂತ ಕರೆನ ಹಿಂಗಾಗಿ ತಲೆ ಕೆಟ್ಟಂಗ ಆಗ್ಬಿಟ್ಟೈತಿ ಮನ್ಯಾಗ. ಎಷ್ಟೊತ್ತಾಗಸುತ್ತ ಮಾತಾಡ್ಸಕ್ತಾರ, ಒಟ್ಟ ಮಾತಾಡತ್ತಿಲ್ಲ. ತತ್ತಿ ಹಾಕಿ ಕೊಡ್ತೀನಿ ಅಂದ್ರು, ಅದಕ್ಕೂ ಹೂ ಅನ್ಲಿಲ್ಲ, ಉಪ್ಪಿನಕಾಯಿನೂ ಅನ್ಲಿಲ್ಲ. ಬಡ 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 ಇದ್ದಿದ್ದು ಅನ್ನ ಸಾರು ಪಲ್ಯ ರೊಟ್ಟಿ ಅವ್ರಿಗೆ ಉಣಿಸಿ ನಾನು ಉಂಡು ಅವ್ರಿಗೆ ಮೊದಲ ರೊಟ್ಟಿ ಪಲ್ಯ ಹಾಕೊಟ್ಟು ಒಳ್ಳೆ ಹಾಕಕ್ ಏನು ಎಂತ ಅಂತ ನೋಡಕ್ ಹೋಗ್ಲಿಲ್ಲ. ಬ್ಯಾಸ್ರ ಆಗತ್ರಿ ನನಗೂ. ಹುಡುಗರು ಮನ್ಯಾಗ ಎಲ್ಲಿ ಹೋಗೋದಿಲ್ಲ ಬರೋದಿಲ್ಲ. ಅದೇ ಒಂದು ತಾಸು ಅರ್ಧ ತಾಸು ಸಂಜಿನಾಗ ಹೊರಗೆ ಹೋಗ್ಬೇಕಂದ್ರ ಎಲ್ಲಾ ಮನೆ ನೀಟಿಟ್ಟು ಎಲ್ಲಾ ಮಾಡೇ ಮಕ್ಕಳಿಗೆ ಚೂಡ ಗಿಡ ಗ್ಯಾಸ್ ಕಟ್ಟಿ ಮ್ಯಾಗ ಇಟ್ಟು ಹೊರಗೆ ಹೋಗ್ಬೇಕು. ನಾ ಇದು ಯಾರಿಗ್ ಮಾಡ್ಲಿ, ಮಾಡಿದ್ ಯಾರಿಗ್ ಕೊಡ್ಲಿ ಹೊಸದು. ಹಿಂಗತೆ ಐತಿ. ಅದಕ್ಕ ನಂಗೆ ಸಾಕು ಮರ, ನಾ ಊರಿಗೆ ಹೋಗ್ಬಿಡ್ತೀನಿ ಅಂತ. ಅಲ್ಲೇ ಇರೋದು ಭಾಳ ಹೊತ್ತು ಮನ್ಸತ್ತೀನಿ. ಗೋವಾ ಸುಡ್ಗಾಡ್ ಕುದಿ ತಾಳ್ಬೇಕು. 1 ನಿಮಿಷ ನಿಂದ್ರಿ ಅಪ್ಪ. ಹಿಡ್ಕೊಂಡೆ. ಅದಕ್ಕೂ ತಯಾರಿಲ್ಲ, ಊರ್ ಕಡೆ ಬಿಡ್ತೀನಿ. ಸುಮ್ಮ ಅಲ್ಲೇ ಬಿಟ್ಬಿಡು. ಸಾಲಿ ಜಾರು ಬಂಡಿ ಮಾಡಾಕ್ತಾನವ. ಸಾಲಿ ಗೀಲಿ ಎಲ್ಲಾ ಊರ್ ಕಡೆ ನೋಡ್ತೀನಿ ಹುಡುಗರ್ದ ಅಂತ ಹೇಳಿ. ಇಲ್ಲಿ ಇರಾಕ ಮೇನ್ ಬೇಸರ ಆಗ್ತೈತಿ. ನೋಡಾಕಿದ್ರು ಹೇಳ್ತೀನಿ, ಒಂದೇ ಮಾತ್ರ ಹೇಳ್ತೀನಿ. ಹೇಳಿ ಮತ್ತೆ. ಅದಕ್ಕೂ ತಯಾರಿಲ್ಲ. ಇಂಥ ಕುದಿಯ ನನಗರ ಯವ್ವಾ ದೇವ್ರೇ ಪರಮಾತ್ಮ. ಇಲ್ಲಿ ಕುದಿ ಹೇಳ್ತೀನ ನಾನು. ಆದ್ರೂ 7 ಜನ್ಮಕ್ಕೂ ಇಂಥ ಕುದಿಯ ಮನುಷ್ಯ ಬದುಕುದಾಗಂಗಿಲ್ಲ. ಮಗ ನಮ್ಮ ಸುಜಾತಕ್ಕ ನಿರ್ಮೆಂಚಿಯರು ಎಲ್ಲರೂ ಒಟ್ಟು ನಿರ್ಮೆಂಚಿಯರಿಗೆ ಮನೆ ಗಾಳಿ ಬೇಕು. ಅವ್ರು ಎಂತ ತಂಡಿದಿನಾಗೂ ಮೆಳಗಿನ ಹೋಗ್ತಾರ. ಅಂಥವ್ರು ಏನಾರ ಬಂದ್ರೆ ಇಲ್ಲಿ ಒಂದು 2 ತಾಸ್ನ್ಯಾಗ ಸೀದಾ 7 ಮನೆಗೆ ಬಿಟ್ಬಿಡ್ತಾರ ಅವ್ರ ಖಾಲಿ. ಹಿಂಗಾದ್ರೆ ಭಾಳ ಕಷ್ಟ ಆಗುತ್ತೆ. ಈ ಕಡೆ ಲಾಗ್ ಮಾಡೋದು, ಈ ಕಡೆ ಅಡುಗೆ ಮಾಡೋದು, ಮತ್ತೆ ಅಭ್ಯಾಸ ಮಾಡಿಸೋದು. ಇದಕ್ಕೂ ಸಂಬಂಧ ನಗಬೇಕು ಅಳ್ಬೇಕು ಕಷ್ಟ ಅನ್ಬೇಕು ಏನು ಗೊತ್ತಾಗೋದಿಲ್ಲ. ಯಾರಂದ್ರೆ ಯಾರಿಲ್ರಿ. ರಸಿತಾಳಗ್ ಬಿಟ್ರ ಒಂದ್ ಸ್ವಲ್ಪ ಹೋಗ್ಬರ್ತೀನಿ. ಇವ್ರ ಕಡೆ ಕಣ್ಣು ಆಸ ಅಂತ ಹೇಳಕ್ಕೂ ಯಾರು ಇಲ್ಲ, ಇವ್ರ ಅಂತ ಹೇಳಕ್ಕೂ ಯಾರು ಇಲ್ಲ. ಮನ್ಯಾಗ ಇವ್ರು ಬಂದಾರ ಅಂತ ಬಿಟ್ಟು ಹೋಗಕ್ಕೂ ನನಗ್ ದಾರಿ ಇಲ್ಲ. ಏನಾರ ಇರ್ಲಿ, ಮತ್ತ ಆಮೇಲೆ ಸಿಗೋಣ ಅಂತ. ಬಾಯ್. ಏನು ಬರುದಿಲ್ಲ ಇಷ್ಟೇ. ಒಟ್ಟು ಅಳಗಿಸಾಡ್ಬೇಡ. ನಾ ಯಾಕಡೆ ಹೊಕ್ಕಿನ ಆ ಕಡೆ ಹಂಗ. ನಾನು ಎಲ್ಲಿ ಹೊಕ್ಕಿನ ಅಲ್ಲೇ ಹಿಡಿ. ಇಲ್ಲಿ ನೋಡ್ರಿ, ಇದು ಮನ್ಮಂತ್ ನಾಳಾಗ ಮನೆ ಮುಂದ ಮನೆ ಹಿಂದ್ರಿ ಹಿತ್ಲ ಅಂತೀವಲ್ಲ, ನಮ್ದು ಇಲ್ಲೇ ನಮ್ಮ ಅಣ್ಣಾರ್ದ್ರಿ ಹೊಲ ಹೊಲ್ದಾಗ ಕಟ್ಸ್ಯಾರ. ಇಲ್ಲಿ ನೋಡ್ರಿ ಮನೆ ಮುಂದೆ ಅಬ್ಬಾ ಯಾವಾಗ ನೋಡ್ತಿ ಯಾವಾಗ ಬಿಡ್ತಿ ಯಾವಾಗ ನೀರು ಬಿಟ್ರಾಳ ನನ್ನ ಸಸಿ ಇರುತ್ತ. ಬಟ್ನಿ ಗಿಡ ಹಚ್ಚಾಳ ಯಾವ ಇಲ್ಲಿ ನೋಡ್ರಿ. ಬಟ್ನಿ ಗಿಡ ರೀ, ಹುಣ್ಚಿಕ್ರಿ, ಪಾಲಕ್, ವಾವ್ ಸೂಪರ್ ನೋಡ್ರಿ. ಎಲ್ಲ ನೋಡ್ರಿ ನೋಡ್ರಿ. ಚಳ್ಳಂಬ್ರಿ ಬೆಳೆ ಹಾಕ್ಸಾಡ್ರಿ ನೋಡ್ರಿ. ಮಜ್ಜಿಕಾಯಿ ಚಳ್ಳಂಬ್ರಿ ಕಾಯಿ ರೀ. ನೀವು ಅಲ್ಲೇ ಏನಾರು ಹೇಳ್ರಿ. ಮತ್ತೆ ನೋಡ್ರಿ, ತಾಜಾ ಕರಿಬೇವು ತಿನ್ಬೇಕಂದ್ರೆ ಯಾರ ಮಾರಾಡಿ ಬಾಜಾರ್ದಂದು ಹೊರ್ಕೊಂಬಂದು ಚೀಲ್ದಾಗಿಟ್ಟು ಸಂತ್ಯಾಗ ತಂದು ಕಾಲು ಮುಟ್ಟಬಾರ್ದು ಕೈ ಮುಟ್ಟಬಾರ್ದು ಅಂತಿರ್ತೀವಿ. ತಾಜಾ ಪ್ಯೂರ್ ನೋಡ್ರಿ ಮನೆ ಮುಂದೆ ಸಾಕತ್ರಿ. ನನ್ನ ಸಸಿ ಅದು ಇಲ್ರಿ. ಕಾಯಿಪಲ್ಲೆ ನೋಡು ತೋಟದಾಗ ಹಚ್ಚಿದಾರ ಬೆಳೆಯಂಗಿಲ್ರಿ. ಅಲ್ಲ ಏಟು ತಿಂದು ಏಟು ಬಿಟ್ಟಿರಿ, ಯಾವಾಗಿಲ್ಲ ಅಂತೀರಿ. ಅಬ್ಬಾ ಬದ್ನಿಕಾಯಿನೂ ಹಾಕ್ಯಾಳ ಪೈಕಿ. ಸಾಣದಲ್ಲ ಬಿಡಿ ದಗದ. ಇಲ್ಲಿ ನೋಡ್ರಿ ಈಗ. ಓ ಅಕ್ಕ ಆರಾಮದಿ ನೋಡಕ್ಕ. ನನ್ನ ಸಸಿ ಹಾಕಿದ್ ಬದ್ನಿಕಾಯಿ ತೋರ್ಸಕತ್ತೀನಿ. ಅಲ್ಲ ಮುಳ್ಳುಗಾಯಿ ಹಾಕ್ಬೇಕಿಲ್ಲ, ಸೌಳುಗಾಯಿ ಹಾಕಿದಿ. ಸಸಿ ನೋಡ್ರಿ ಇದನ್ನ ಹೆಂಗ್ ಮಾಡ್ಯಾಳ. ನುಗ್ಗಿ ಗಿಡ ರೀ, ನಿಂಬಿ ಗಿಡ, ಕರಿಬೇವ್ದ ಗಿಡ. ಏನ್ರಿ ಏನ್ ಐಸಿರಿ, ಏನ್ ಸುದ್ದಿ ಕಾಣ್ಸತ್ತಿಲ್ರಿ. ಇದು ನೋಡ್ರಿ ಪಕ್ಕ ತಾಜ್ಯ ಅಂದ್ರ ಇದಕ್ಕಂತಾರ ನೋಡ್ರಿ. ಕರಿಬೇವು ಯಾವುದು ಒಕ್ಕಲಿಗಾರ ಮಂದಿ ಒಕ್ಕಲಿಗಾರ ಮಕ್ಕಳು ಮಾಡ್ಬೇಕಂದ್ರೆ ಯಾವುದು ಹುಸಿನ ಇಲ್ಲ ನೋಡ್ರಿ. ಇಷ್ಟೇ ಐತ್ರಿ. ಮತ್ತೆ ಜಗನು ಭಾಳ ಇಲ್ಲ. ಪಾಲಕ, ಸಬ್ಬಾಸಿಗೆ, ಹುಣಚಿಕ್ಕ, ಬದ್ನಿ ಗಿಡ.
ಮೊದಲಿಗೆ ಇವೆಲ್ಲ ನಾವು ದಗದ ಮಾಡಿದ ಹೊಲ್ಗಳು ಹಾಕಿವು. ಇಲ್ಲೊಂದು ದೊಡ್ಡ ಒಡ್ಡಿತ್ತು ನೋಡಿ ಏನ್ ಮಾಡ್ತಿ ಇದು ನೋಡಿ ಈಗ ತೋಟಗಳಾಗಲ್ಲ ಹಿಂಗ್ ಮತ್ತೆ ಹಾಕಂದ ಆಗಂಗಿಲ್ಲ. ಮತ್ತೇನ್ ಜಾಗ ಇರದ ಇಟ್ಟೈತಿ. ಇದೆಲ್ಲ ಏನ್ ಹಾಕೇಳಿ ಎಲ್ಲಾ ದಿನಸರು ಚೂಟಿದಂಗೆಲ್ಲ ತಾನ ಚಿಗದ ಇದು. ಹಾ ಮೇನ್ ಪಾಯಿಂಟ್ ಇಲ್ಲಿ ಐತಿ. ಅದಕ್ಕೂ ಆತು ಇದಕ್ಕೂ ಆತು ನೋಡ್ರಿ. ಮನಿ ಮುಂದ ಬದ್ನಿ ಗಿಡ ಕಾಣಿಸ್ತಾವಲ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲ ನೋಡಿ ಫ್ರೆಂಡ್ಸ್, ಇಷ್ಟೇ ಜಾಗ ರೀ ಮನಿ ಮುಂದ. ಇಷ್ಟೇ ಜಾಗದಾಗ ಇಷ್ಟು ಎಲ್ಲ ಐತೆ ಅಂದ್ರೆ ಎಷ್ಟೆಲ್ಲ ಅವ್ರು ಸೂಪರ್ ಮಾಡಿರ್ಬೇಕ್ರಿ. ಹೆಂಗ್ ಬೆಳೆಸ್ತಿರ್ಬೇಕು, ಒಂದು ಕಡ್ಡಿ ಕಸ ಇಲ್ಲ ಏನಿಲ್ಲ ಎಲ್ಲ ತೋರಿಸಿ ಹಿಂಗ ತಗೊಂಡ್ ಹಿಂಗ ರೌಂಡ್ ಕಮಾಯಿ ನೋಡ್ರಿ ನನ್ನ ಸೊಸಿದು. ಮತ್ತು ನೋಡ್ರಿ ಇಲ್ಲಿ ಮನೆ ಮುಂದೆ ಸೇವಂತಿಗೆ ಹೂ ರೀ. ಸೇವಂತಿಗೆ ಹೂವು, ಪಾಲಕ, ನೀರು, ನುಗ್ಗಿ ಗಿಡ. ಎಷ್ಟೋ ಮಂದಿ ಮಾಡಿ ನುಗ್ಗಿ ಗಿಡದ ಹೂವು, ನುಗ್ಗಿ ಗಿಡದ ಎಳೆ ತಪ್ಪಲ ಪಲ್ಯ ಮಾಡಬೇಕು, ಕಾಯಿ ಮಾಡಬೇಕು. ಅದು ಯಾವುದು ಒಂದು ಒಣಗಿದ ನುಗ್ಗಿ ಗಿಡದ್ದು ಒಣಗಿದ ತಪ್ಪಲ ಸಮಯ ವೇಸ್ಟ್ ಮಾಡಬಾರ್ದಂತ ತೋರಿಸ್ತೀರಿ ನೋಡ್ರಿ. ಕಾಣಿಸ್ತೈತಿಲ್ರಿ ಮನೆ ಮುಂದೆ ನುಗ್ಗಿ ಗಿಡ ತಪ್ಪಲ್ರಿ. ಇದನ್ನ ತೊಳೆದು ಕುದಿಸಿ ಬ್ಯಾಳ್ಯಾಗಿಟ್ಟು ಮಾಡಿದ್ರೆ ಇಷ್ಟು ಸೂಪರ್ ಅಂತ ಹೇಳ್ತಾರ್ರಿ. ಆದ್ರೆ ನಾವು ತಿಂದಿಲ್ರಿ. ಹಿಂದಿಕ್ಕಿನವ್ರನ್ನು ಹೇಳ್ತಾರೆ, ಈಗೂ ತಿನ್ನೋರು ತಿಂತಿರ್ಬೇಕು. ಹಾಯ್ ನೋಡ್ರಿ, ಇಷ್ಟೆಲ್ಲ ನೋಡಿದ್ರಿ ಎಲ್ಲ ಸೂಪರ್. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಕೆಂಪು ಹೊತ್ತು ಬಿಡವಿ. ಕೆಂಪು ಹೊತ್ಬೇಕ ನೀನ ಹೊತ್ತವ ನಾನು ಅದು ಏನೋ